ದ ಬೆಸ್ಟ್ ಅಂಡ್ ಈಸಿ ಲೋ ಕ್ಯಾಲರಿ ಫುಡ್ 237 ಫಿಟ್ನೆಸ್ ಫ್ಲೋ. ವೆಯ್ಟ್ ಇವಾಗ ಆಲ್ರೆಡಿ 3 kg ಕಮ್ಮಿ ಆಗಿದೆ. ನಾನು ಆಕ್ಚುಲಿ ಇದನ್ನ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿ ಹತ್ರ 1 ತಿಂಗಳಾಯ್ತು. ಬಟ್ ಈ ಸೀರಿಯಸ್ಲಿ ಫ್ಯಾಟ್ ಲಾಸ್ ಗಿಂತ ನಾವು ಮೇನ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಮಸಲ್ ಬಿಲ್ಡಿಂಗ್. ಸೊ ಆದಷ್ಟು ಸ್ಲೋ ಆಗಿ ತಗೊಂಡ್ ಹೋಗ್ತೀನಿ. ಮಧ್ಯದಲ್ಲಿ ಅವಾಗ ಚೀಟ್ ಇರುತ್ತೆ, ನೋ ವರೀಸ್. ಹೆಂಗಿದ್ರು ಕಾಂಪಿಟೇಷನ್ ಆಡ್ತಿಲ್ವಲ್ಲ, ಸೊ ಸ್ವಲ್ಪ ಲೈಟ್ ಆಗಿ ಫ್ರೀಡಮ್ ಇರುತ್ತೆ. ಇವ್ರು ದಿನ ವೆಯ್ಟ್ ಟ್ರ್ಯಾಕ್ ಮಾಡ್ತಿರ್ಬೇಕಾದ್ರೆ 200-300 ಗ್ರಾಮ್ ಹೆಚ್ಚು ಕಮ್ಮಿ ಆಗುತ್ತೆ. ಡೋಂಟ್ ವರಿ, ಅದು ಫ್ಯಾಟ್ ಗೇನ್ ಅಲ್ಲ, ವಾಟರ್ ವೇಟ್. ನಿನ್ನೆ ರಾತ್ರಿ ಜಾಸ್ತಿ ಕುಡಿದಿದ್ರೆ ಆ ತರ ಆಗುತ್ತೆ. ಕ್ಲೀನ್ ಆಗಿ ವೆಯ್ಟ್ ಟ್ರ್ಯಾಕ್ ಹೆಂಗ್ ಮಾಡ್ಬೇಕು ಅಂತ ನಾಳೆ ಹೇಳ್ತೀನಿ. ಇವತ್ತು ಆಸ್ ಯೂಶುವಲ್ ಡೇ ತರ ಕೆಲಸ ಮೀಲ್ಸ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಗ್ತಿದಂಗೆ ಆಫೀಸ್ ಇಂದ ಲಾಗೌಟ್. 3 ವರ್ಷದ ಮುಂಚೆ ನನ್ ಕೈ ಹೆಂಗಿತ್ತು ನೋಡಿ, ಬಟ್ ಈಗ ಒಂದೊಂದ್ ದಿವಸ ಮಿರರ್ ನೋಡಿ ಏನು ಪ್ರೋಗ್ರೆಸ್ ಇಲ್ಲ ಅಂತ ಅನ್ಸುತ್ತೆ. ಅದೇ ಹೆಚ್ಚು ಕಮ್ಮಿ ಟೈಮ್ ಅಲ್ಲಿ ಈ ತರ ಫೋಟೋಗಳು ಬಂದ್ಬಿಡುತ್ತೆ. ಅವಾಗ ಪ್ರೋಗ್ರೆಸ್ ನಾವ್ ಅದನ್ನ ಯಾವಾಗ್ಲೂ ತಿನ್ಬಿಟ್ಟಿದೀವಿ ಅಂತ ಒಂದ್ ಸೆಲ್ಫ್ ಮೋಟಿವೇಶನ್ ಬರುತ್ತೆ. ಈ ಕಾಂಪಿಟೇಷನ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ಸಿಗ್ತಾ ಇರ್ಬೇಕಾದ್ರೆ ಒಂದು ಲೋ ಕ್ಯಾಲರಿ ಫುಡ್ ನ ಮಾಡ್ಕೊಂತಾ ಇದೆ ಅಂಡ್ ಟೇಸ್ಟಿಯಾಗೂ ಇತ್ತು. ಹೇಳ್ತೀನಿ ನೋಡಿ, ಫಸ್ಟ್ ಸೌತೆಕಾಯಿ ತಗೊಳ್ಳಿ, ಅದನ್ನ ತುರ್ಕೊಂಡು ಒಂದ್ ಬಟ್ಲಿಗೆ ಹಾಕೊಳ್ಳಿ, ಸಾಲ್ಟ್, ಡಿ-ಬಾಟಿ ಅಂತ ಚಾಟ್ ಮಸಾಲ ಮತ್ತೆ ಕರ್ಡ್ ಅಷ್ಟೇ. ನಾನ್ ಮೊಸರಿಗೆ ಇಲ್ಲಿ ಅಕ್ಷಯ ಕಲ್ಪ ಅವ್ರದ್ದು ಯೂಸ್ ಮಾಡಿದೆ, ಯಾಕಂದ್ರೆ ಇಟ್ಸ್ ಪ್ಯೂರ್ ಆರ್ಗ್ಯಾನಿಕ್ ಅಂಡ್ ವಿತ್ ಪ್ರೋಟೀನ್. ವೆರಿ ಥಿಕ್ ಅಂಡ್ ಗಟ್ಟಿಯಾಗಿತ್ತು. ಇವತ್ತಿಗೆ ಇಷ್ಟೇ, ಸಿಗೋ ನಾಳೆ. ಬೋಯ್ ಬೋಯ್.